ಈ ಅಪಶಕುನದ ಭಾರಿ ಮತ. ಏನಾಯ್ತು ಜಯ? ಅವಸರದಿಂದಲೇ ನಾನು ಹೊರಟು ನಿಂತದ್ದು. ಅಷ್ಟು ಹೊತ್ತಿಗೆ ಹಾಕಲಾಗಿ ನಿಂತು ಬಿಟ್ಟೆ, ಬಂದು ಬಿಟ್ಟೇನೆ. ನಾನು ಬಂದಿದ್ದು ಏನಾಯ್ತು? ಬೆಕ್ಕು ಅಡ್ಡ ಬಂದ ಹಾಗಾಯ್ತು. ಓ, ಈಗ ನಾನು ಅಡ್ಡ ಬಂದದ್ದು ಬೆಕ್ಕು ಬಂದ ಹಾಗೆ. ಈಗ ಬೆಕ್ಕಡ್ಡು ಬಂದ ಅಪಶಕುನ ಹೌದು. ಮನೆ ಬೆಕ್ಕಡ್ಡು ಬಂದ್ರೆ ಅಪಶಕುನ ಅಲ್ಲ. ಮತ್ತೆ ಮನೆ ಬೆಕ್ಕು, ಮನೆ ಯಜಮಾನ ಓಡುವಾಗ ಆ ಬೆಕ್ಕಿನ ಹತ್ತದ ಗುಡ್ಡ ಹತ್ತದ ಯಾವ್ದಾದ್ರು ಒಂದು ಮಾಡ್ತೀವಿ. ಅದು ಕೆಲವಾಗಿ ಹೇಳುವುದು ಹೌದು. ಅಟ್ಟ ಹತ್ತುವಾಗ ಗುಡ್ಡ ಹತ್ತುವಾಗ ನಮಗೆ ಎದುರು ಸಿಕ್ಕುದಲ್ಲ. ಮನೆ ವ್ಯಕ್ತಿ ಹೋಗುವಾಗ ಬೆಕ್ಕಡ್ಡು ಬಂದ್ರೆ ಹೇಳುವುಂಟು. ಅದೆಂತ ಅಪಶಕುನ ಅಂತ ಹೇಳುವವರಿಗೆ ಆ ಬೆಕ್ಕೇನ್ ಹೇಳ್ತದೆ? ಏನ್ ಹೇಳ್ತದೆ? ಆ ಬೆಕ್ಕು ಹೇಳ್ತದೆ, ಈ ಬೆಳಿಗ್ಗೆ ನಾನು ಆಹಾರ ಉಟ್ಕೊಂತ ಹೊರಟಿದ್ದೆ, ಇವೊಬ್ಬ ದರಿದ್ರದವ ಎದುರು ಬಂದ, ಇನ್ನು ನಮ್ಗೆ ಎಂತ ಗ್ರಾಚಾರ ಅಂತ ಅದು ಹೇಳ್ತದೆ. ನಾವು ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಈ ಮಾತನ್ನು. ಈಗ ನಾನು ನಿನ್ನ ಬೆಕ್ಕು ಅಂತ ಅಪಶಕುನ ಅಂತ ಆಡಿದ ನನಗೆ ಈಗ ನಾನಾಟ ಬಂದದ್ದು ನಿನಗೂ ಅಂತ ಆಗಿದ್ದಲ್ವ? ಈಗ ಪರ್ಯಾಯವಾಗಿ ನನಗೆ ಈಗ ತಾಗಿಸ್ಬಿಟ್ಟಿದ್ದೀನಿ. ಹಾಗಲ್ಲ ಕೃಷ್ಣ, ಯಾವ್ಯಾವ ಮಾತು ಎಲ್ಲೆಲ್ಲಿ ತಾಗಿಸಿ ಎಲ್ಲೆಲ್ಲಿ ಹಾರಿಸಿ ಅಂತ ಹೇಳಿಕ್ಕಾಗುದಿಲ್ಲ ಕೃಷ್ಣಯ್ಯ. ಈಗ ನೀನು ಅಪಶಕುನ ಅಂತ ಹೇಳಿದೆ, ಈ ವಿಧವೆ ಒಬ್ಬಳು ಎದುರು ಬಂದ್ರೆ ಅದು ಅಪಶಕುನ ಶುಭ ಶಕುನ? ನೀನು ನಿರ್ಧಾರ ಮಾಡು. ವಿಧವೆ ಆಟ ಬಂದ್ರೆ ಅದು ಅಪಶಕುನ. ಹಾಗೆ ಮೊಸರು ಕುಡಿಕೆ ಬಂದ್ರೆ ಅದು ಶುಭ ಶಕುನ. ವಿಧವೆ ಒಬ್ಬಳು ಮೊಸರು ಕುಡಿಕೆ ಹೊತ್ತು ಬಂದ್ರೆ ಇದು ಅಪಶಕುನ ಅಂತ ಹೇಳುದು, ಶುಭ ಶಕುನ. ಅದಕ್ಕೆ ಹೇಳುದು, ಎಲ್ಲೆಲ್ಲೂ ಹೋಗ್ತಾ ಇರುವಾಗ ಬೆಕ್ಕಡ್ಡು ಬಂದ್ರೆ ಅದು ಅಪಶಕುನ. ಹಾಗಂತ ಮನೆಯವ ನಾನಲ್ವಾ, ನಾನು ಬಂದ್ರೆ ಅಪಶಕುನ. ನನ್ನ ಒಡನಾಡಿ ನೀನು, ಒಡನಾಟದ ಸಿಹಿಯನ್ನು ಹಂಚಿದವ, ನನ್ನ ಕಷ್ಟವೋ ಸುಖವೋ ನಿನ್ನಲ್ಲಿ ಆಡಿಕೊಂಡವ, ನಿನ್ನ ಕಷ್ಟದ ಸುಖ ನನ್ನಲ್ಲಿ ಹೇಳಿಕೊಂಡವ, ಅದಕ್ಕೆ ಪರಿಹಾರವನ್ನು ಪಡೆದುಕೊಂಡವನಿಗೆ ಎಂಬಲ್ಲಿಗೆ ನೀನು ಯಾವ ಕಾರಣಕ್ಕೂ ಅಪಶಕುನ ಆಗ್ಲಿಕ್ಕಿಲ್ಲ. ಏನೋ ಒಂದು ತಲೆ ಕಾಯಿಸಿಕೊಂಡು ಹೊರಟ ಹೊತ್ತಿಗೆ ಬಂದಕ್ಕೆ ಹಾಗೆ ಆಡಿದ್ದಾರೆ. ಏನ ಎಲ್ಲಿಗೆ ಹೊರಟದ್ದ? ಎಲ್ಲಿಗೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಉಂಟ ಹೊರಟವರಲ್ಲಿ. ಏನಾಯ್ತು? ಕೇಳಕೂಡದು, ಕೇಳುವ ಕ್ರಮ ಬೇರೆ ಉಂಟು. ಹೇಗೆ? ದೂರ. ಆ ಪರ್ಯಾಯ ಒಂದು ಶಬ್ದ ಉಂಟು, ಖಂಡಿತವಾಗಿ ಹೌದು. ಯಾಕೆ ಗೊತ್ತುಂಟ? ಒಂದು ಕಥೆ ಉಂಟು ಅದಕ್ಕೆ ಬೇಕಾಗಿ. ಏನು ಹೇಳಲ್ಲ? ಕೇಳುವ ಕುತೂಹಲ ಉಂಟ? ನೀನ್ ಹೇಳ್ತೀನಿ, ಕೇಳ್ದಿರ್ತೇನೆ. ಹೌದಾ? ಸತ್ಯವಂತನಾದವ ಹೀಗೆ ದಾರಿ ಹೋಗುತ್ತಾ ಇರುತ್ತಾನೆ. ಒಬ್ಬ ಕೇಳುತ್ತಾನೆ, ಹೊರಟದ್ದು ಎಲ್ಲಿಗೆ ಎಂಬ ಹಾಗೆ. ಸತ್ಯವಂತನಾದ ಹೊರಟ ಕಾರ್ಯದ ಕುರಿತಾಗಿ ಹೇಳಲೇಬೇಕಾಗುತ್ತದೆ. ಸತ್ಯವಂತ ಹೇಳಿದ್ರೆ ಕಾರ್ಯ ಕೆಟ್ಟು ಹೋಗುತ್ತದೆ. ಅತ್ತ ಹೇಳುವ ಹಾಗಿಲ್ಲ, ಎತ್ತಕ್ಕೆ ಬಿಡುವ ಹಾಗಿಲ್ಲ. ಹಾಗಾಗಿ ಎಲ್ಲಿಗೆ ಕೇಳಬಾರ್ದು ಅಂತ ಹೇಳುದು. ಅದಕ್ಕೆ ಹೇಳುದು ಪರ್ಯಾಯವಾಗಿ ಎಲ್ಲಿಗೆ ಯಾರೇ ಹೋಗುದಾದ್ರೂ ಕೂಡ ಎಲ್ಲಿಗೇನೋ ಕೇಳುವ ಹಾಗಿಲ್ಲ, ಕೇಳುವ ಪರ್ಯಾಯವಾಗಿ ದೂರ ಅಂತ ಪ್ರಶ್ನೆ ಮಾಡ್ಬೇಕು. ದೂರ ಎಲ್ಲಿ ಎಲ್ಲಿಗೇನೋ ಶಬ್ದವೇ ಬೇಡುವ. ಅಲ್ಲ, ದೂರ ಹೊರಟಿದ್ರೆ ಎಲ್ಲಿಗೆ ಅಂತ ಕೇಳುದು ಹಾಗಲ್ಲ, ಹೊರಟದು ದೂರ ಅಷ್ಟೇ. ದೂರ ಎಲ್ಲಿಗೆ, ಎಲ್ಲಿಗೆ ದೂರ ಅದು ಬೇಡ. ಇಲ್ಲಿ ಆಚೆ ಹೋಗಿ ಬರುತ್ತದೆ ಅದು ಕೇಳುದು ಹಾಗೆ. ಹತ್ತಿರಕ್ಕೆ ನಾವು ಹೋದ್ರು ಹೊರಟದ್ದು ದೂರ ಅಂತ ಪ್ರಶ್ನೆ ಇರುವುದು ಹಾಗೆ. ಹೌದು ಕೃಷ್ಣಯ್ಯ. ಈಗ ಒಂದು ಹೇಳುವುದಿಲ್ವಾ, ಹಾಡು ಕುಣಿತ ಒಳ್ಳೆದಾಗಿರುವುದು ಹಾಡಿ ಕುಣಿತ ಅಂತ ಹೇಳಿ. ಅರ್ಥ ಏನು? ಹಾಡಿ ಕುಣಿತಾರೆ ಅಂತ ಅದ ಅರ್ಥ ಅಲ್ವಲ್ಲ. ಹಾಡುದು ಕುಣಿತ, ಹಾಡಿ ಕುಣಿತ ಪದ ಪ್ರಯೋಗ ಇರುವುದೇ ಹಾಗೆ. ಹಾಡು ನೀನು ಮೊದಲಿನ ಇಲ್ಲ ಕೃಷ್ಣಯ್ಯ. ಒಂದ್ ರೀತಿ ಮುಖದಲ್ಲಿ ಬೇಸರ ಇದ್ದಾಗ ಉಂಟು. ಹೌದು. ಏನಾಯ್ತು ಕೃಷ್ಣಯ್ಯ? ನಿನ್ನಲ್ಲಿ ಆಡದೇ ಇದ್ದದ್ದು ಯಾವುದು ಅಂತ ಹೇಳು. ನನ್ನಲ್ಲಿರಬಹುದಾದ ಎಲ್ಲ ವಿಷಯ ಆಡಿದವನಲ್ಲವೇನು? ಈ ವಿಷಯ ಯಾಕೆ ಮುಚ್ಚಿಡಬೇಕು? ಅಣ್ಣದಾಗಿರುವಂತ ಬಲರಾಮನ ಸಭೆಗೆ ನಾನು ಬರುದು ತಡವಾಯ್ತು, ವಿಳಂಬವಾಯ್ತು ಎನ್ನುವ ಕಾರಣಕ್ಕಾಗಿ ಕುಪಿತಗೊಂಡ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ ಮಿತ್ರ. ಅದು ಮಾತ್ರ ಅಲ್ಲ, ಕಾಲಿನ ಜಾಡಿಸಿ ಕೊಟ್ಟುವನಾಗಿದ್ದಾನೆ. ನಿನಗ ಜಾಡಿಸಿಕೊಟ್ಟ ಕೃಷ್ಣಯ್ಯ? ಏನು ನಿನ್ನ ಅಣ್ಣನ ಕಾಲು ಬಂದಿದೆ ಕೃಷ್ಣಯ್ಯ? ಈಗ ಬಂದದಲ್ಲ, ಹುಟ್ಟುವಾಗಲೇ ಇದ್ದ ಬಂದದೆ. ಅದಲ್ಲ, ಮತ್ತೆ ಅಣ್ಣನಿಗೆ ಈಗ ಒಂದು ಕಾಲ ಬಂದಿದೆ. ಅಣ್ಣನಿಗೆ ಕಾಲ ಬಂದ ಒಳ್ಳೆ ಕಾಲ. ಒಳ್ಳೆ ಕಾಲ ಅಲ್ವಾ? ಮತ್ತೆ ಇದು ಹಾಳಾಗಿ ಹೋಗುವ ಕಾಲ. ಕಾಡುತ್ತ ನನ್ನ ಅಣ್ಣನ ಕುರಿತಾಗಿ ಹಾಗೆ ಹೇಳಬೇಡ. ಇಲ್ಲದಿದ್ರೆ ತಮ್ಮನಿಂದ ಆಲೋಚನೆ ಮಾಡುದು ನಿನಗೂ ತುಳಿದ. ಹೌದು. ಹೌದಾ? ಆದ್ರೆ ನಾನು ನೋಡ್ತಾ ಇದ್ನ, ಇಲ್ಲಿ ಮಿತ್ರದ್ರೋಹಿ ಮಹಾರಾಯನಿಗೆ ಇನ್ನೊಬ್ಬರಿಗೆ ಘಾತಕವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ನೋಡಿ ತಿಳಿಸುತ್ತಲೇ ಇರುವುದ. ನಾ ಆ ಕಡೆ ನೋಡ್ತಾ ಇದ್ದೆ. ನೋಡ್ತಾ ಇರುವುದಲ್ಲೂ ಹತ್ತಿರಕ್ಕೆ ಬಂದು ನಮ್ಮ ಅಣ್ಣನಲ್ಲಿ ಹೇಳಬೇಕಿತ್ತು. ಏನು? ನಿನ್ನ ತಮ್ಮರಾದ ಕೃಷ್ಣದ್ದು ತಪ್ಪಿಲ್ಲ, ನನ್ನ ಮಿತ್ರ ಮಾಡುದು ಸರಿ ಉಂಟು ಎನ್ನುವ ಹಾಗೆ. ನನ್ನ ಪಕ್ಷದೊಂದು ಎರಡು ಮಾತಾಡಬೇಕ ಬೇಡ ನೀನು? ಕೃಷ್ಣಯ್ಯ, ಏನು ದೊಡ್ಡವ್ರು ಸಾವಾಸ್ತ್ರ ಬೇಡ ಕೃಷ್ಣಯ್ಯ. ಈ ದೊಡ್ಡವ್ರ ವಿಷಯ ಗೊತ್ತಿಲ್ಲ ನಿನಗೆ? ಯಾವುದು? ಈಗ ದೊಡ್ಡವ್ರ ಮಗ 100ರಲ್ಲಿ 100 ಅಂಕ ಪಡೆದ್ರೆ ಅವ್ರು ಹೇಳುದುಂಟು, ಅವ ನನ್ನ ಮಗ ಯಾವತ್ತು 100ಕ್ಕೆ 100 ಪಡೆಯುವುದಂತ. ಹಾಗೆ ಹೇಳು. ಅವ ಎಲ್ಲಾದ್ರೂ ಗ್ರಾಚಾರಕ್ಕೆ 100ಕ್ಕೆ 20 ಪಡೆದಿದ್ರೆ ಅವ ಹೇಳುದುಂಟು,
ಅವ ನನ್ನ ಮಗ ಹಾಗಲ್ಲ ಪಡೆಯುವಲ್ಲ. ಅವನ್ ಜೊತೆಗೊಬ್ಬ ಇದ್ದ, ಅವನ್ ಸಹವಾಸ ಮಾಡಿ ಅವ ಹಾಳಾಗ್ತು ಅಂತ. ದೊಡ್ಡವರ ಮನೆ ಮಕ್ಕಳು ಯಾವ ಕಾರಣಕ್ಕೂ ಈಗ ಮಧ್ಯೆ ನಾನು ಬಂದ್ರೆ ಪ್ರಕರಣ ಪೂರ್ತಿ ನಂತರವೇ ಬಂತು. ಈಗ ದೊಡ್ಡವರ ಮನೆ ಮಕ್ಕಳು ಮಾಡಿದೆಲ್ಲ ಸರಿ ಎನ್ನುವ ಕಾರಣವನ್ನು ಆಕ್ಷೇಪಿಸಿ ಆರೋಪಿಸಿ ಆಡುದಂತ ಆಡುದಲ್ವ ಅಲ್ವೋ ಕೃಷ್ಣಯ್ಯ? ಆದರೂ ಬರ್ಬೇಕಿತ್ತು, ಎರಡು ಮಾತಾಡಬೇಕಿತ್ತು ಮಹಾರಾಯ. ಅದು ಬರ್ಬೇಕಂತ ಅನ್ಕೊಂಡೊಳಗೆ ಅಣ್ಣ ಹೋಗಿಬಿಟ್ಟೆ. ಹೌದಾ? ನಮ್ಮ ಅಣ್ಣ ಬೇಗ ಹೋದದಲ್ಲ, ನೀ ಬಂದು ತಡ ಆಯ್ತು ಅಷ್ಟೇ. ಆದ್ರೂ ನೀನೆಲ್ಲಿ ಹೊರಟ್ಯೋ? ಮತ್ತೆ ಎಲ್ಲಿಗೆ ಅಂತ ಕೇಳ. ದೂರ ಹೊರಟ್ಯೋ? ನನ್ನ ಹೆಂಡತಿ ಮನೆಗೆ, ನನ್ನ ಹೆಂಡತಿ ಮನೆಗೆ. ನಿನಗೆ ನೀನ್ ಹೆಂಡತಿ ಮನೆಗೆ ಅಂದ್ಬಿಟ್ಟು ನಂಗೆ ತಲೆ ವಿಷಯ. ಯಾವ್ದು? ನಮ್ಮ ಹೆಂಡತಿ ಮನೆ ಅದು ನಾವ್ ಹೇಳ್ಬೋದು ಇಂತಲ್ಲೇ ಹೋಗ್ತೇವಂತ. ಹೌದು. ನೀವು ಯಾವ ದಾರಿ ಹಿಡ್ಕೊಂಡು ಹೋದ್ರು ನಿನ್ ಹೆಂಡತಿ ಮನೆಗೆ ಹೋಗ್ಬೋದು, ನಿನ್ಗೆ ಸಮಸ್ಯೆ ಇಲ್ಲ. ನಾವು ದಿನನಿತ್ಯ ಹೋಗೋ ದಾರಿ ಬಿಟ್ಟು ಒಂದ್ ದಿವಸ ಒಳ ದಾರಿ ಹಿಡಿದ್ರೆ ನೋಡೋರು ಹೇಳುವಂಟು, ಅವ ಈ ಬದಿ ತಿರ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗೆ ಯೋಚನೆ ಬರ್ತದೆ. ಅಂದ್ರೆ ನೀನು ಹೋಗ್ತೆ ಅಂತ ಹೇಳಿ ಯಾವ ಹೆಂಡತಿ ಮನೆಗೆ ಅನ್ಬೇಕಲ್ಲ. ಮುಂದಿನ ಹೆಂಡತಿ ಸತ್ಯಭಾಮ. ಸತ್ಯಭಾಮ ಮನೆ? ಹೌದು. ಕೃಷ್ಣಯ್ಯ, ನಿನ್ನ ಹೆಂಡತಿ ಮನೆ ನಾನು ಹೋಗ್ತೇನೆ. ನಾನು ಹೆಂಡತಿ ಮನೆ ನಿನಗೆ ಎತ್ತದ ಕೆಲಸ ಅದು. ಅಯ್ಯೋ, ನಿನ್ ವಿಷಯ ಏನೂ ಗೊತ್ತಿಲ್ಲ ಕೃಷ್ಣಯ್ಯ. ಏನು ಕೃಷ್ಣಯ್ಯ, ನಿನ್ನ ಹೆಂಡತಿ ನನ್ನ ಹೆಂಡತಿನ ಇಟ್ಕೊಂಡಿದ್ದಾಳೆ ಕೃಷ್ಣಯ್ಯ. ನಿನಗೆ ಯಾವುದನ್ನ ಏನು ಮಾತಾಡ್ಬೇಕಂತ ಗೊತ್ತಾಗುದಿಲ್ಲ, ಒಟ್ಟಾಶಿ ಮಾತಾಡಿ ಬಿಡುದು ಮಹಾರಾಜ. ಎಂತದ್ದು? ಹೆಣ್ಣಾದವಳು ಹೆಣ್ಣನ್ನು ಇಟ್ಟುಕೊಳ್ಳುವ ಕ್ರಮ ಉಂಟೇನ? ತಪ್ಪೇನು? ಈಗ ನೀ ನನ್ನನ್ನು ಇಟ್ಕೊಳ್ಳಿಲ್ವಾ? ಅದೆಲ್ಲ ಹೇಳಬೇಡ ಹಾಗೆಲ್ಲ. ನೀ ಬೇಕಂತ ಕೆಲಸಕ್ಕೆ ನನ್ನನ್ನು ಇಟ್ಕೊಳ್ಳಿಲ್ವಾ? ಹೌದು. ಹಾಗೆ ನನ್ನ ಹೆಂಡತಿನೂ ಹಾಗೆ. ಈಗ ನಿನ್ನನ್ನು ನಾನು ಒಳನಾಡಾಗಿ ಇರಿಸಿಕೊಂಡು ಹೌದು. ಅದೆಂತದ ಇಟ್ಕೊಂಡದ್ದು ಅಂತ ಹೇಳುದು? ಅಲ್ಲಿ ಜೊತೆಗಿದ್ದ ಮೇಲೆ ಅವರು ಇರ್ಲಿ, ನಾನು ಇರಿಸಿಕೊಂಡ ಹಾಗೆ ನನ್ನ ಹೆಂಡತಿ ನನ್ನ ಹೆಂಡತಿನೂ ಮನೆ ಕೆಲಸಕ್ಕಾಗಿ ಇಟ್ಕೊಂಡಿದ್ದಾರೆ. ಎಲ್ಲಿ ಗದ್ದ ಮಹಾರಾಜ. ಎಂತದ್ದು? ಮಾನ ಮರ್ಯಾದೆ ನಾಗ ನಾಚಿಕೆ ಏನಾದ್ರು ಉಂಟೇನು? ಸರಿ, ನಿಜ. ನಾಚಿಕೆ ಮಾನ ಮರ್ಯಾದಿಂದ ಇರ್ತದೆ ನನಗೆ. ಅಲ್ಲದ ಇನ್ನೆಂತಪ್ಪ, ಮೊನ್ನೆ ಅಷ್ಟೇ ಮದುವೆ ಆಗಿದೆ, ಹೆಂಡತಿನ ಬಿಟ್ಟಿದ್ದೀಯಲ್ಲ ನೀನು. ನಾನು ಬಿಟ್ಟದಲ್ಲ ಕೃಷ್ಣಯ್ಯ, ಅವಳು ಬಿಟ್ಟು ಹೋದದ್ದ. ಅದೊಂದು ಪ್ರಕರಣ ಆಯ್ತು ಕೃಷ್ಣಯ್ಯ. ಪ್ರಕರಣ ಮಾಡಿ ಹೀಗೆ ಮಾಡ್ಕೊಂಡದ್ದು ನೀನು. ಪ್ರಕರಣ ದೊಡ್ಡ ಪ್ರಕರಣ ಅಲ್ಲ, ಪ್ರಕರಣ ಮಾಡ್ಕೊಂಡಿದ್ದವಳೆ. ಹೇಗೆ? ನಮ್ಮ ಪ್ರಥಮ ರಾತ್ರಿ ದಿವಸ ತಮ್ಮಿಗೆ ಹಾಲು ತಗೊಂಡೋಗಿ ಕಾಯ್ತಾ ಇದ್ದೆ. ಈಗ ಬರ್ತಾಳೆ, ಇನ್ನೊಂದ್ ಗಳಿಗೆ ಬರ್ತಾಳು ಅಂತ. ಅವಳು ಕೆಲವು ಹೊತ್ತಾದ್ರೂ ಬರ್ಲಿಲ್ಲ ಕೃಷ್ಣಯ್ಯ. ಅಲ್ಲೇ ನಿದ್ದೆ ಬಂದೋಯ್ತು. ನಿನಗೆ ಆ ದಿವಸ ಅಷ್ಟು ನಿದ್ರೆ ಬರ್ಬೇಕೇನ? ಅದು ಮುಂಚೆ ನಿದ್ದೆ ಬಿಟ್ಟದಲ್ಲ ಕೃಷ್ಣಯ್ಯ. ಮದುವೆ ಸಂಭ್ರಮ. ಹೌದೌದು. ಹಾಗಾಗಿ ನಿದ್ದೆ ಬಂದೋಯ್ತು. ನಿದ್ದೆ ಬಂದಾಗ ಯಾರೋ ಬಂದು ಮುಖ ಮುಚ್ಚಿದ ಅನುಭವ. ನಾನು ನನ್ನ ಹೆಂಡತಿ ಬಂದು ಅಂತ ಕೈ ನಿನ್ನ ಹೆಂಡತಿಗೆ ಮಾತು ಬರುವುದಿಲ್ಲ, ಹಾಗೆ ಮಾತಾಡುದಿಲ್ಲ ಅವಳು. ಅಯ್ಯೋ, ಮಾತು ಬರ್ತದೆ ಕೃಷ್ಣಯ್ಯ. ಹೀಗಿರ್ಬೇಕು, ಬೆಕ್ಕಿನ ಸ್ವರ ಮಾಡಿದಿರ್ಬೇಕು. ಅಯ್ಯೋ, ಅದಲ್ಲ, ಬೆಕ್ಕೆ ಬಂದದ್ದು. ಅದು ನಾನು ಹಾಲು ಇಟ್ಕೊಂಡು ಕೂತ್ಕೊಂಡಿದ್ದ, ಹಾಲು ಕುಡಿಲಿಕ್ಕೆ ಬೇಕು ಬಂದದ್ದು. ಹಾಲಿಗೆ ಹಾಕಿ ಬೆಕ್ಕು ಬಂದು ಅದು ನನ್ನ ಮೈ ಮೇಲೆ ಹೋಯ್ತಾ. ನಾನು ಬೆಕ್ಕಲ್ಲ, ನನ್ನ ಹೆಂಡತಿ ಅಂತ ನಾನು ಹಿಡಿದದ್ದು. ಅದು ಹೋಯ್ತಾ, ಅಲ್ಲಿಗೆ ಸಿಟ್ಟು ಬಂತು. ಮತ್ತೆ ಇನ್ನೊಮ್ಮೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಹಾಗೆ ಮತ್ತೆ ನಿದ್ದೆ ಬಂತು ಕೃಷ್ಣಯ್ಯ. ನಿದ್ದೆ ಬಂದಾಗ ಮತ್ತೆ ಬಂದದ್ದು ನನ್ನ ಮೈ ಮೇಲೆಲ್ಲ ಹರಿದ ಅನುಭವ. ಹೌದಾ? ಆಮೇಲೆ ಕಾಫಿ ಬೆಕ್ಕೆ ಹೆಂಡತಿಗಂತ ಇಟ್ಟು ಹಾಲು ಕುಡಿತಕ್ಕೆ ಒಂದು ಬಿಟ್ಟೆ ಕೃಷ್ಣಯ್ಯ. ಆಮೇಲೆ ಇದು ವಿಶೇಷ. ನಿಮ್ಮ ಮನೆ ಬೆಕ್ಕು ಮಾತಾಡ್ತದೆ ನೋಡು. ಇದು ಬೆಕ್ಕಲ್ವಾ? ಯಾವುದಾ? ಇದು ನಾನು ಹೆಂಡತಿ. ನಾನು ಬೆಕ್ಕಿಗಂತ ಬಂದದ್ದು. ಅವಳ ಬೆಟ್ಟು ತಿಂಗಳು ಮತ್ತೆ ನಿಲ್ಲೇ ಇಲ್ಲ. ಹೋದ್ಲು. ಹೋದವಳಿಗೆ ಹೆಂಡತಿ ಮನೆಗಿದ್ದಾಳ ಅಂತ ಗೊತ್ತು. ಹೌದೇನಾ? ಹೌದು. ಇಲ್ಲಿಯವರೆಗೆ ಇಷ್ಟು ದಿವಸ ನಿನ್ನ ಹೆಂಡತಿ ನನ್ನ ಹೆಂಡತಿ ಜೊತೆಗೆ ಇದ್ದಾಳೆ ಎಂದು ವಿಷಯ ಗೊತ್ತಾಗಲೇ ಹೋಯ್ತಲ್ಲ ಮಹಾರಾಯ ನನಗೆ. ಗೊತ್ತಿದ್ದು ಅಲ್ಲೇ ಬಿಡಲು ಗೊತ್ತಿದ್ದೇನು. ಸರಿಯೇ ಉಂಟು. ನನ್ನ ಹೆಂಡತಿ ಬಿಡಾರ ಮನೆ ನಾನು ಬಿಡಾರ ಮಾಡಿದ್ರೆ ಮತ್ತೆ ಯಾರು ಬಿಡಾರ ಮಾಡುದು? ಅದು ಹೌದು, ನನ್ನ ಹೆಂಡತಿ ಇದ್ದಾಳೆ ಅಂತ ಗೊತ್ತಿದ್ದಲ್ಲೇ ಇರ್ತಿದ್ದೇನು. ಹಾಗಲ್ಲ, ಯೋಚನೆ ಮಾಡಬೇಡ. ನಾನೀಗ ಹೊರಟು ನನ್ನ ಹೆಂಡತಿ ಮನೆಗೆ, ನನ್ನ ಹೆಂಡತಿ ಜೊತೆ ನಿನ್ನ ಹೆಂಡತಿ ಇದ್ದಾಳೆ ಅಂತ ಆದ್ರೆ ಒಳ್ಳೆದಾಯ್ತು. ಹೊಂದಾಣಿಕೆ ಮಾಡ್ಲಿಕ್ಕೆ